ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದೇ ಗಿಡದಲ್ಲಿ 2 ಬಣ್ಣದ ಹೂಗಳು ಬರುತ್ತೆ ಅಂತ ಮೊಗ್ಗು ಮಾತ್ರ ತೋರಿಸಿದ್ದೆ. ನೋಡಿ ಅದರಲ್ಲಿ ಕೊನೆಗೂ ಫ್ಲವರ್ಸ್ ಬಂತು. ಇದು ನೆಕ್ಸ್ಟ್ ಡೇ ಮಾಡಿರುವಂಥ ವಿಡಿಯೋ. ಅದನ್ನು ಇದರಲ್ಲಿ ಕ್ಲಿಪ್ಪನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಗಿಡಗಳ ದಾಸವಾಳ ಗಿಡಗಳನ್ನು ಯಾವ ರೀತಿ ಪ್ರೂನಿಂಗ್ ಮಾಡಬೇಕು, ಪ್ರೂನಿಂಗ್ ಮಾಡಿದ ನಂತರ ಈ ರೀತಿ ಅದರಲ್ಲಿ ಹೂಗಳು ಬರಬೇಕು ಅಂತಂದರೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಒಂದು ಹೂವಿಗೋಸ್ಕರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಇದೇ ಹೂವಿಗೆ ಒಂದು ಲೈಕ್ ಮಾತ್ರ ಮಾಡೋದನ್ನು ಮರಿಬೇಡಿ. ನೋಡಿ ಇದು ಹಾರ್ಡ್ ಪ್ರೂನಿಂಗ್. ಒಂದು ಎಲೆ ಇಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಬ್ರಾಂಚಸ್ ಇಲ್ಲ. ಇದು ಕಂಪ್ಲೀಟಾಗಿ ಮಾಡಿರುವಂಥ ಹಾರ್ಡ್ ಪ್ರೂನಿಂಗ್. ಆ ನಂತರ ಇದು ನೋಡಿ ತೆಳುವಾಗಿರುವಂಥ ಬ್ರಾಂಚಸ್ ಬಂದಿದೆ. ಇದು ಮದರ್ ಪ್ಲಾಂಟ್. ಇದರ ಒಂದು ಬೇಬಿ ಪ್ಲಾಂಟ್ ಕೂಡ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಬಂದಿರ್ತೀನಿ. ನೀವು ದಾಸವಾಳ ಗಿಡವನ್ನು ಪ್ರೂನಿಂಗ್ ಮಾಡಬೇಕು ಅಂತ ಏನಾದರೂ ಯೋಚಿಸ್ತಾ ಇದ್ದರೆ ಈ ರೀತಿ ತೆಳುವಾಗಿರುವಂಥ ಬ್ರಾಂಚಸನ್ನು ಕಟ್ ಮಾಡಿ. ಇದರಿಂದ ಕೆಳಗಡೆ ಇರುವಂಥ ಕಾಂಡ ಏನಾಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಅದರಲ್ಲಿ ಫುಡ್ ಸ್ಟೋರೇಜ್ ಕೂಡ ಚೆನ್ನಾಗಾಗುತ್ತೆ. ಹಾಗೂ ಅದು ಮೇಲ್ಗಡೆ ಏನು ಮಾಡುತ್ತೆ, ಫುಡ್ಡನ್ನು, ಎನರ್ಜಿಯನ್ನು ಚೆನ್ನಾಗಿ ಮೇಲ್ಗಡೆವರೆಗೂ ಕಳಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಒಂದು ವೇಳೆ ಈ ರೀತಿ ಬೇಡದೇ ಇರುವಂಥ ಬ್ರಾಂಚಸನ್ನು ಗಿಡದಲ್ಲಿ ಬಿಡ್ತಾ ಹೋದರೆ ನೋಡಿ ಈ ರೀತಿ ಬ್ರಾಂಚಸ್ ಇದೆಯಲ್ಲ, ಒಂದು 2 ಎಲೆಗಳಷ್ಟು, ಅವು ಯಾವುದೇ ರೀತಿ ಫ್ಲವರಿಂಗನ್ನು ಕೊಡಲ್ಲ. ನೀವು ಅಬ್ಸರ್ವ್ ಮಾಡಿರಬೇಕು. ಆ ನಂತರ ಗುಲಾಬಿ ಗಿಡದಲ್ಲಿ ಯಾವ ರೀತಿ ಡೆಡ್ ಬ್ರಾಂಚಸ್ ಇರುತ್ತೋ ಅದೇ ರೀತಿ ಬ್ಲೈಂಡ್ ಶೂಟ್ಸ್ ಕೆಲವೊಮ್ಮೆ ದಾಸವಾಳ ಗಿಡದಲ್ಲೂ ಕೂಡ ಬರುತ್ತೆ. ಅಂಥ ಬ್ರಾಂಚಸ್ ಏನಾದರೂ ಇದ್ದರೆ ಅವುಗಳನ್ನು ಕೂಡ ನೀವು ಇವಾಗ ಮಳೆಗಾಲದಲ್ಲಿ ಪ್ರೂನಿಂಗ್ ಮಾಡಲೇಬೇಕು. ನೋಡಿ ಈ ಗಿಡ ಎಷ್ಟೊಂದು ಬುಷಿಯಾಗಿದೆ. ಇದನ್ನು ಕೂಡ ನಾನು ಕಟ್ ಮಾಡಿದ್ದೆ. ಆನಂತರ ಇದರಲ್ಲಿ ತುಂಬ ಚೆನ್ನಾಗಿ ಬ್ರಾಂಚಸ್ ಬಂದಿದೆ. ಪ್ರತಿಯೊಂದು ಒಂದು ಬ್ರಾಂಚ್ನಲ್ಲೂ ಕೂಡ ತುಂಬಾ ಹೆಲ್ದಿಯಾಗಿ ದೊಡ್ಡ ಗಾತ್ರದಲ್ಲಿ ಹೂಗಳು ಬರ್ತಾ ಇದೆ. ಈ ರೀತಿ ಇರಬೇಕಾದ್ರೆ ನಾವು ಯಾವ ಮೆಥಡ್ನಲ್ಲಿ, ಯಾವ ಒಂದು ಹಂತದಲ್ಲಿ ಪ್ರೂನಿಂಗ್ ಮಾಡಬೇಕು, ಯಾವುದೇ ಒಂದು ಗಿಡವನ್ನು ಕಟ್ ಮಾಡಬೇಕು ಅಂತಂದರೆ ಆ ಗಿಡದ ಒಂದು ಕಂಡೀಷನ್ ಚೆನ್ನಾಗಿರಬೇಕು, ಅದು ಹೆಲ್ದಿಯಾಗಿರಬೇಕು. ಅದರಲ್ಲಿ ಮಿನಿಮಮ್ ಒಂದು 5ರಿಂದ 6 ಬ್ರಾಂಚಸ್ ಆದರೂ ಇರಲೇಬೇಕು. ಅಂದಾಗ ಮಾತ್ರ ನೀವೇನು ಮಾಡ್ಬೋದು, ಆ ಗಿಡದ ಒಂದು ಪ್ರೂನಿಂಗನ್ನು ಮಾಡ್ಬೋದು. ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡಬೇಕು ಅಂತ. ನೋಡಿ ಇದೇ ಒಂದು ಗಿಡದ ಒಂದು ಪ್ರೂನಿಂಗ್ ನಾನು ಮಾಡಿ ತೋರಿಸ್ತೀನಿ. ಈ ರೀತಿ ಹೆಚ್ಚಿಗೆ ಬ್ರಾಂಚಸ್ ಬರಬೇಕು ಅಂತಂದರೆ ಪ್ರೂನಿಂಗ್ ತುಂಬಾ ಅವಶ್ಯಕ. ಆಮೇಲೆ ಆವಾಗಲೇ ತೋರಿಸೋದ್ನಲ್ಲ, ಆ ರೀತಿ ಏನಾದರೂ ಒಂದು 2 ಎಲೆಗಳಿದೆ, ಅಲ್ಲಿ ಹೂಗಳು ಬರಲ್ಲ ಅಂತ ಅನ್ನಿಸ್ತಾ ಇದ್ದರೆ ಆ ಎಲೆಗಳನ್ನು ಮೊದಲು ನೀವು ಕಟ್ ಮಾಡಬೇಕು. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಇರುವಂತಹ ಒಂದು ಪ್ರೂನರನ್ನು ಮೊದಲು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸ್ಯಾನಿಟೈಸರ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಡೆಟಾಲ್ನಿಂದ ಮಾಡಿ, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಈ ರೀತಿ ಒಂದು ಎಲೋವೆರಾ ಇರುತ್ತಲ್ಲ ಅದರಿಂದ ಕೂಡ ನೀವು ಈ ರೀತಿ ಇನ್ಫೆಕ್ಟ್ ಮಾಡ್ಬೋದು. ಯಾಕಂತಂದರೆ ಇದು ಕೂಡ ಒಂದು ನ್ಯಾಚುರಲ್ ಫಂಗಿಸೈಡ್ ಹಾಗೂ ಇನ್ಸೆಕ್ಟಿಸೈಡ್ ಥರ ವರ್ಕ್ ಮಾಡುತ್ತೆ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ನೋಡಿ ಆ ನಂತರ ನೀವೇನು ಮಾಡಿ, ನಿಮ್ಗೆ ಯಾವ ಒಂದು ಬ್ರಾಂಚಸ್ ಬೇಡ ಅನಿಸುತ್ತೆ, ಅದರಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಅನಿಸುತ್ತಲ್ಲ, ಆ ರೀತಿ ಇರುವಂಥ ಎಲ್ಲ ತೆಳುವಾಗಿರುವಂಥ ಬ್ರಾಂಚಸನ್ನು ಕಟ್ ಮಾಡಿ ತೆಗೆದಾಕ್ಬಿಡಿ. ಮುಖ್ಯವಾಗಿ ಕೆಳಗಡೆ ಏನು ಮಣ್ಣಿನ ಮೇಲ್ಗಡೆ ಸ್ವಲ್ಪ ದಪ್ಪವಾದಂಥ ಕಾಂಡ ಇರುತ್ತಲ್ಲ ಅದರ ಸುತ್ತಮುತ್ತಲೂ ಇರುವಂಥ ಈ ರೀತಿ ಡೆಡ್ ಬ್ರಾಂಚಸನ್ನು, ಡೆಡ್ ಶೂಟ್ಸನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ. ಯಾಕಂತಂದರೆ ಇವು ಅನ್ನೆಸೆಸರಿ ಗಿಡದ ಒಂದು ಎನರ್ಜಿಯನ್ನು ಸಕ್ ಮಾಡ್ತಾ ಇರುತ್ತೆ, ಹೀರ್ಕೊಳ್ತಾ ಇರುತ್ತೆ. ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಬದಲಾಗಿ ಏನಾಗ್ತಾ ಇರುತ್ತೆ, ಕೆಳಗಡೆ ಈ ರೀತಿ ತುಂಬಾ ಹರಡಿಕೊಂಡು ಎಲೆಗಳು ಈ ರೀತಿ ಬರ್ತಾ ಇದ್ದರೆ ಅಲ್ಲಿ ಮಿಲಿ ಬಗ್ಸ್, ಇರುವೆಗಳು, ಇವಾಗ ಮಳೆ ಇರೋದರಿಂದ ಮಿಡತೆಗಳಾಗಿರ್ಬೋದು, ಶಂಖುಳುಗಳಾಗಿರ್ಬೋದು ಬಂದು ಮನೆ ಮಾಡ್ಕೊಳ್ಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಇದು ಒಂದು ರೀತಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಈ ರೀತಿ ಕೆಳಗಡೆ ಏನು ಮಾಡಿ, ಗಾಳಿ ಬೆಳಕು ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಬಿಸಿಲು ಬರುತ್ತೋ ಅದು ಕಂಪ್ಲೀಟಾಗಿ ಮಣ್ಣಿನ ಮೇಲೆ ಹಾಗೂ ಗಿಡದ ಈ ಒಂದು ಕಾಂಡದ ಮೇಲೆ ಬೀಳೋ ರೀತಿ ಮಾಡಿ. ಇದರಿಂದ ಗಿಡಕ್ಕೆ ನ್ಯಾಚುರಲ್ ಆಗಿ ಗಾಳಿ ಹಾಗೂ ಬಿಸಿಲು ಸಿಗೋದ್ರಿಂದ ತಂತಾನಾಗಿ ಗಿಡಗಳು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ ಈ ರೀತಿ ಬೇಡದೇ ಇರುವಂಥ ಬ್ರಾಂಚಸನ್ನು ತೆಗೆಯೋದ್ರಿಂದ ಮೇಲ್ಗಡೆ ಬರುವಂಥ ಈ ಬ್ರಾಂಚಸ್ ಏನಿರುತ್ತಲ್ಲ ಅವೆಲ್ಲ ಹೆಲ್ದಿಯಾಗಿ ಬರೋದಕ್ಕೆ ಇದೊಂದು ರೀತಿ ಸಹಾಯ ಮಾಡುತ್ತೆ. ಆ ನಂತರ ಈ ಬೇಡದೇ ಇರುವಂಥ ಬ್ರಾಂಚಸ್ ಎಲ್ಲ ಏನು ಮಾಡುತ್ತೆ, ಅದರ ಹಿಂದ್ಗಡೆ ಈ ಕಪ್ಪು ಬ್ಲ್ಯಾಕ್ ಎಫಿಡ್ಸ್ ಆಗಿರ್ಬೋದು, ವೈಟ್ ಎಫಿಡ್ಸ್ ಆಗಿರ್ಬೋದು, ಮಿಲಿಬಗ್ಸ್ ಆಗಿರ್ಬೋದು, ಇವೆಲ್ಲ ತುಂಬಾ ಅಲ್ಲಿ ಬಂದು ಕೂತ್ಕೊಳ್ಳೋದಕ್ಕೂ ಕೂಡ ಏನಾಗುತ್ತೆ, ಇವು ಕಾರಣ ಆಗುತ್ತೆ. ಆಮೇಲೆ ಕೆಳಗಡೆ ಇರುವಂಥ ಬ್ರಾಂಚಸನ್ನು ನೀವು ಈ ರೀತಿ ಪ್ರೂನ್ ಮಾಡಿ ತೆಗಿತಾ ಇರೋದ್ರಿಂದ ನಿಮಗೆ ಫರ್ಟಿಲೈಸರ್ ಮಾಡೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಆನಂತರ ಮೇಲ್ಗಡೆ ಗಿಡಗಳು ಹೆಲ್ದಿಯಾಗಿ, ಬುಷಿಯಾಗಿ, ಹೆಚ್ಚಿಗೆ ಬ್ರಾಂಚಸ್ ಬರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೋಡಿ ಈ ರೀತಿ ಏನು ಬೇಡದೇ ಇರುವಂಥ ಬ್ರಾಂಚಸ್ ಆಗಿರ್ಬೋದು, ತೆಳುವಾಗಿರುವಂಥ ಕಡ್ಡಿಗಳನ್ನು ನಾವು ಪ್ರೂನಿಂಗ್ ಮಾಡ್ತೀವಲ್ಲ ಇದನ್ನು ಸಾಫ್ಟ್ ಪ್ರೂನಿಂಗ್ ಅಂತ ಕರಿತೀವಿ. ಬೇಡದೇ ಇರುವಂಥ ಹಾಗೂ ತುಂಬ ತೆಳುವಾಗಿರುವಂಥ ಅನ್ಹೆಲ್ದಿ ಬ್ರಾಂಚಸನ್ನು ತೆಗೆಯೋದನ್ನು ನಾವೇನಂತೀವಿ, ಸಾಫ್ಟ್ ಪ್ರೂನಿಂಗ್ ಅಂತ ಕರಿತೀವಿ.
ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ರೀತಿ ಕಡ್ಡಿ ಏನು ಕಟ್ ಮಾಡಿರ್ತೀವಲ್ಲ ಇವನ್ನ ನಾವು ಈಸಿಯಾಗಿ ಈ ಮಳೆಗಾಲದಲ್ಲಿ ಪ್ರೊಪೋಗೇಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಗಿಡಗಳನ್ನು ಕಟಿಂಗ್ ಮಾಡಿದ್ರು ಕೂಡ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಖಂಡಿತ ಆ ಕಟಿಂಗ್ ಏನಾಗುತ್ತೆ ಗ್ರೋ ಆಗೇ ಆಗುತ್ತೆ. ಯಾಕಂತಂದರೆ ಇವಾಗ ವಾತಾವರಣದಲ್ಲಿ ಹ್ಯುಮಿಡಿಟಿ ಚೆನ್ನಾಗಿರೋದ್ರಿಂದ ಗಿಡಗಳು ಬೇಗ ರೂಟ್ಸ್ ಪಡ್ಕೊಳ್ಳೋದಕ್ಕೆ ಹಾಗೂ ಮಳೆ ನೀರಿನಲ್ಲಿ ನೈಟ್ರೋಜನ್ ಇರೋದ್ರಿಂದ ಬೇಗ ಚಿಗುರು ಬರೋದಕ್ಕೂ ಕೂಡ ಇದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಆಮೇಲೆ ಮಳೆಗಾಲದಲ್ಲಿ ಇನ್ನೊಂದು ಪ್ರೂನಿಂಗ್ ಮಾಡುವಂಥ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಬರುವಂಥ ಬ್ರಾಂಚಸ್ಗಳು ಹೆಲ್ದಿಯಾಗಿ ಬರುತ್ತೆ. ಯಾಕಂತಂದರೆ ನಾವು ಬೇಸಿಗೆಯಲ್ಲಿ ಹಾಗೂ ಚಳಿಗಾಲದ ಒಂದು ಎಂಡಲ್ಲಾಗಿರ್ಬೋದು ಅಥವಾ ಬೇಸಿಗೆಯ ಒಂದು ಎಂಡ್ ಅಥವಾ ಮಳೆಗಾಲದ ಶುರುವಿನಲ್ಲಿ ಏನು ಕಟಿಂಗ್ ಮಾಡ್ತೀವಲ್ಲ ಆವಾಗ ಅಷ್ಟೊಂದು ವಾತಾವರಣ ಚೆನ್ನಾಗಿರಲ್ಲ. ಯಾಕಂತಂದರೆ ಕೆಲವೊಮ್ಮೆ ಮಳೆ ಆಗದೇ ಇರ್ಬೋದು ಅಥವಾ ಆಗ್ಲೂಬೋದು, ಆದರೆ ನಾವು ಕಂಟಿನ್ಯೂಸ್ ಆಗಿ ಅದರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕಾಗತ್ತೆ. ಆದರೆ ಇವಾಗ ಮಳೆ ಇರೋದ್ರಿಂದ ನಾವು ಕಟ್ ಮಾಡೋದ್ರಿಂದ ಪ್ರೂನಿಂಗ್ ಮಾಡಿರೋದ್ರಿಂದ ಗಿಡಗಳು ಹಚ್ಚ ಹಸಿರಾಗಿ ಬರುವಂಥ ಬ್ರಾಂಚಸ್ ಹೆಲ್ದಿಯಾಗಿ ಬರೋದಕ್ಕೂ ಕೂಡ ಈ ಒಂದು ಮಳೆ ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಬೇಡದೇ ಇರುವಂಥ ಎಲ್ಲ ಬ್ರಾಂಚಸನ್ನು ಕಟ್ ಮಾಡಿ ತೆಗೆದುಬಿಡಿ. ಆಮೇಲೆ ಈ ಬ್ರಾಂಚಸನ್ನು ದಯವಿಟ್ಟು ಎಸಿಬೇಡಿ. ಯಾಕಂತಂದರೆ ನಿಮ್ಗೆ ಎಷ್ಟು ಬ್ರಾಂಚಸ್ ಸಿಗುತ್ತೋ ಆ ಎಲ್ಲ ಬ್ರಾಂಚಸನ್ನು ಕಟ್ ಮಾಡಿ ತೆಗೆದಾಕ್ಬಿಡಿ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಆನಂತರ ಈ ಕ್ಲೀನಾಗಿರುವಂಥ ಒಂದು ಕಟ್ ಮಾಡಿರುವಂಥ ಭಾಗದಲ್ಲಿ ನೇಲ್ ಪಾಲಿಶ್ ಆಗಿರ್ಬೋದು ಅಥವಾ ಮೇಣದ ಬತ್ತಿ ಆಗಿರ್ಬೋದು ಯಾವುದಾದ್ರೂ ಒಂದು ಫಂಗಿಸೈಡ್ನಿಂದ ಸೀಲ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ನಾನು ಹಿಂದೆ ಹೇಳಿದ್ದೆ ದಾಸವಾಳ ಗಿಡದಲ್ಲಿ ಯಾವುದೇ ರೀತಿ ಡೈಬ್ಯಾಕ್ ಬರಲ್ಲ ಅಂತ. ಆದರೆ ಇವಾಗ ಮಳೆ ಇರೋದ್ರಿಂದ ಮಿಲಿಬಗ್ಸ್ ಏನು ಮಾಡುತ್ತೆ, ಈ ಕಟ್ ಮಾಡಿರುವಂಥ ಭಾಗದಲ್ಲಿ ತುಂಬ ಬೇಗ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಷ್ಟೊಂದೇನು ಸಮಸ್ಯೆ ಬರಲ್ಲ, ಆದರೆ ನಾವು ಮುನ್ನೆಚ್ಚರಿಕೆ ವಹಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹಾಗಾಗಿ ನೀವು ಅರಿಶಿನ ಪುಡಿಯಿಂದ ಕೂಡ ಸೀಲ್ ಮಾಡ್ಬೋದು. ಆದರೆ ಮಳೆ ಕಂಟಿನ್ಯೂಸ್ ಆಗಿದ್ದರೆ ಅರಿಶಿನ ಪುಡಿ ಆಗಿರ್ಬೋದು, ದಾಲ್ಚಿನ್ನಿ ಪುಡಿ ಆಗಿರ್ಬೋದು ನಿಲ್ಲಲ್ಲ. ಹಾಗಾಗಿ ಈ ರೀತಿ ಯಾವುದಾದ್ರೂ ಒಂದು ಥಿಕ್ಕಾಗಿರುವಂಥ ಕೋಟಿಂಗನ್ನು ನೀವು ಮಾಡೋದು ತುಂಬಾ ಒಳ್ಳೆಯದು. ನೀವು ಯಾವುದೇ ಒಂದು ಚಿಕ್ಕ ಬ್ರಾಂಚನ್ನು ಕಟ್ ಮಾಡಿ ಅಥವಾ ಎಲೆಯನ್ನು ರಿಮೂವ್ ಮಾಡಿ ಅಲ್ಲೇನಾದರೂ ನಿಮಗೆ ಆ ಒಂದು ಗಿಡದ ಟಿಶ್ಯೂ ಕಾಣಿಸ್ತಾ ಇದ್ದರೆ ಅದನ್ನು ಕಂಪ್ಲೀಟಾಗಿ ಸೀಲ್ ಮಾಡಿಬಿಡಿ. ಇದು ತುಂಬಾ ಒಳ್ಳೆಯ ಕೆಲಸ. ನೆಕ್ಸ್ಟ್ ಬಂದು ಇವಾಗ ಪ್ರೂನಿಂಗ್ ಮಾಡಿದ ನಂತರ ನಾವು ಏನಾದರೂ ಒಂದು ಪ್ರೋಟೀನನ್ನು ಗಿಡಗಳಿಗೆ ಹಾಕಲೇಬೇಕಲ್ವ. ಯಾಕಂತಂದರೆ ಮಳೆ ನೀರಿನಲ್ಲಿ ಇರುತ್ತೆ, ಆದರೆ ನಾವು ಒಂದು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಲೇಬೇಕು. ಇದರಿಂದ ಏನಾಗುತ್ತೆ, ಗಿಡಗಳು ಇನ್ನಷ್ಟು ಹೆಚ್ಚಿಗೆ ಗ್ರೋ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ನೋಡಿ, ನಾನಿಲ್ಲಿ ಒಂದು ಮುಷ್ಟಿಯಷ್ಟು ನೀಮ್ ಕೇಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇರೋದ್ರ ಜೊತೆಗೆ ನ್ಯಾಚುರಲ್ ಆಗಿ ಫಂಗಿಸೈಡ್, ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ. ಬೇರುಗಳನ್ನು ಸ್ಟ್ರೆಂತ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ನಂತರ ಸೀವೀಡ್ ಮತ್ತು ಹ್ಯೂಮಿಕ್ ಆ್ಯಸಿಡ್ ಗ್ರ್ಯಾನ್ಯುವಲ್ಸನ್ನು ತೊಗೊಂಡಿದ್ದೀನಿ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಿಂಕ್, ಬೋರಾನ್, ಕ್ಯಾಲ್ಶಿಯಮ್ ಆಗಿರ್ಬೋದು, ಆಮೇಲೆ ಮೆಗ್ನೀಷಿಯಮ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಸೂಕ್ಷ್ಮ ಪೋಷಕಾಂಶಗಳು ಈ ಒಂದು ಸೀವೀಡ್ ಗ್ರ್ಯಾನ್ಯುವಲ್ಸಲ್ಲಿ ಇರುತ್ತೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಇದನ್ನು ಮಾತ್ರ ಈ ಒಂದು ಗಿಡಕ್ಕೆ ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಫರ್ಟಿಲೈಸರ್ ಹಾಕುವಂಥ ಅವಶ್ಯಕತೆ ಇಲ್ಲ. ತುಂಬಾ ಧೋ ಮಳೆ ಇದ್ದರೆ ನೀವು ಯಾವುದೇ ಫರ್ಟಿಲೈಸರ್ ಹಾಕಿದ್ರೂ ಯಾವುದೇ ಪ್ರಯೋಜನ ಇಲ್ಲ. ಹಾಗಂತ ಗಿಡ ಬೆಳೆಯಲ್ಲ ಅಂತ ತಿಳ್ಕೊಳ್ಬೇಡಿ. ಯಾಕಂತಂದರೆ ಮಳೆ ನೀರು ನ್ಯಾಚುರಲ್ ಫರ್ಟಿಲೈಸರ್ ಥರ ಕೆಲಸ ಮಾಡ್ತಾ ಇರುತ್ತೆ. ಅದರಲ್ಲಿ ಗಿಡಗಳಿಗೆ, ಪ್ರಕೃತಿಗೆ ಬೇಕಾಗಿರುವಂಥ ನ್ಯಾಚುರಲ್ ಮಿನರಲ್ಸ್ ಅದರಲ್ಲಿ ಇರೋದ್ರಿಂದ ನಾವು ಯಾವುದೇ ಹೆಚ್ಚಿನ ಎಫರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಗಿಡವನ್ನು ಬೆಳೆಯೋದಕ್ಕೆ, ಅದು ಗ್ರೋತನ್ನು ಪಡ್ಕೊಳ್ಳೋದಕ್ಕೆ ಕೇವಲ ನಾವೇನು ಮಾಡಬೇಕು, ಪುಷ್ ಮಾಡಬೇಕು ಅಷ್ಟೇ. ನಾವು ಮಾಡುವಂಥ ಕೆಲಸ ಇಷ್ಟೇ ಮಾಡಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಟಿಪ್ ಪ್ರೂನಿಂಗ್ ಅಂದರೆ ಏನು? ತುಂಬ ಜನರಿಗೆ ಇದು ಕೂಡ ತುಂಬ ಕನ್ಫ್ಯೂಷನ್ ಇರುತ್ತೆ. ನೋಡಿ, ನೀವು ಯಾವುದಾದ್ರೂ ಗಿಡವನ್ನು ನೆಟ್ಟಿದ್ರೆ ಆ ಗಿಡದಲ್ಲಿ ಹೂಗಳು ಬಂದು ಹೋದ ನಂತರ ಆ ಮೇಲ್ಗಡೆ ಇರುವಂಥ ಭಾಗದಲ್ಲಿ ಮತ್ತೆ ಹೂಗಳು ಬರಲ್ಲ. ತುಂಬ ಲೇಟಾಗಿ ಕೆಲವೊಮ್ಮೆ ಹೂಗಳು ಬರ್ತಾ ಇರುತ್ತೆ. ಅಂಥ ಕಂಡೀಷನ್ನಲ್ಲಿ ಆ ಗಿಡವನ್ನು ಕೂಡ ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಟಿಪ್ ಪ್ರೂನಿಂಗನ್ನು ಮಾಡಬೇಕು. ಅದಕ್ಕೂ ಮುಂಚೆ ಈ ಗಿಡ ನೋಡಿ, ನಾನು ಇದರಲ್ಲಿ ಕೆಳಗಡೆ ಯಾವುದೇ ಹೆಚ್ಚಿಗೆ ಬ್ರಾಂಚಸನ್ನು ಬಿಟ್ಟಿಲ್ಲ, ಮೇಲ್ಗಡೆ ಮಾತ್ರ ಬ್ರಾಂಚಸನ್ನು ಗ್ರೋ ಮಾಡ್ತಾ ಇದ್ದೀನಿ. ಅಂತಂದರೆ ಕೆಳಗಡೆ ತುಂಬ ಫ್ರೀಯಾಗಿ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಬುಷಿಯಾಗಿ ಬೆಳೆಸ್ಕೊಳ್ಬೋದು. ಆನಂತರ ಕೆಳಗಡೆ ಕ್ಲೀನ್ ಮಾಡಿದ ನಂತರ ನೋಡಿ, ಈ ರೀತಿ ಡೆಡ್ ಶೂಟ್ಸ್ ಏನಿರುತ್ತಲ್ಲ, ಫ್ಲವರ್ಸ್ ಬಂದು ಹೋಗಿ ಅಲ್ಲಿ ಮತ್ತೆ ಹೂಗಳು ಬರ್ತಾ ಇಲ್ಲ ಅಂತಂದಾಗ ಒಂದು 2 ಎಲೆಗಳನ್ನು ಬಿಟ್ಟು 2 ಲೀಫ್ ನೋಡ್ಸನ್ನು ನೀವು ಈ ರೀತಿ ಮೇಲ್ಗಡೆ ಒಂದು 4 ಎಲೆ ಅಥವಾ 2 ಎಲೆಗಳಷ್ಟು ಮಾತ್ರ ನೀವು ಪಿಂಚಿಂಗ್ ಮಾಡೋದ್ರಿಂದ ಯಾವುದೇ ಗಿಡದ ಒಂದು ಗ್ರೋತ್ ಹಾರ್ಮೋನ್ ಮೇಲ್ಗಡೆನೇ ಇರೋದು. ಅದು ಆ್ಯಕ್ಟಿವ್ ಆಗಬೇಕು ಅಂತಂದರೆ ನಾವು ಈ ರೀತಿ ಟಿಪ್ ಪ್ರೂನಿಂಗನ್ನು ಮಾಡ್ತಾನೆ ಇರಬೇಕು. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತ ನಾನು ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮಾಡಿ, ನಿಮ್ಗೆ ಇವಾಗ ಫಸ್ಟ್ ಟೈಮ್ ಗೊತ್ತಾಗಿದೆ ಅಂತ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಟಿಪ್ ಪ್ರೂನಿಂಗ್ ಮಾಡೋದ್ರಿಂದ ದಾಸವಾಳ ಗಿಡದ ಮೇಲೆ ತುಂಬಾ ನಾವು ದೊಡ್ಡ ಗಾತ್ರದ ಹೆಲ್ದಿಯಾಗಿರುವಂಥ ಹೂಗಳನ್ನು ಪಡ್ಕೊಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ದಾಸವಾಳ ಗಿಡದಲ್ಲೂ ಕೂಡ ಹೂಗಳು ಬಂದೋದ ನಂತರ ಅಲ್ಲಿ ಚೆನ್ನಾಗಿ
ನ್ಯೂಟ್ರಿಯೆಂಟ್ಸ್ ತಲುಪಲ್ಲ. ಅಂಥ ಸಂದರ್ಭದಲ್ಲಿ ನಾವು ಟಿಪ್ ಪ್ರೂನಿಂಗ್ ಮಾಡೋದ್ರಿಂದ ಗಿಡ ಏನು ಮಾಡುತ್ತೆ, ಮೇಲ್ಗಡೆ ಬ್ರಾಂಚ್ನಲ್ಲಿ ಏನೋ ಒಂದು ಕೊರತೆ ಇದೆ, ಅದನ್ನು ಟಿಪ್ ಪ್ರೂನಿಂಗ್ ಮಾಡಿದ ನಂತರ ಅಲ್ಲಿ ನಾನು ಮತ್ತೆ ಬೆಳವಣಿಗೆ ಮಾಡಬೇಕು ಅಂತಂದರೆ ಅಲ್ಲಿ ನ್ಯೂಟ್ರಿಯೆಂಟ್ಸನ್ನು, ಎನರ್ಜಿಯನ್ನು ಸಪ್ಲೈ ಮಾಡಬೇಕು ಅನ್ನೋದು ಕೂಡ ಗಿಡದ ಒಂದು ಬೆಳವಣಿಗೆಗೆ ಆಗಿರ್ಬೋದು, ಗಿಡದ ಒಂದು ಸಿಸ್ಟಮ್ ಏನಿರುತ್ತಲ್ಲ ಅದಕ್ಕೂ ಕೂಡ ಅರ್ಥ ಆಗುತ್ತೆ. ಆವಾಗ ಅಲ್ಲಿ ಮೇಲ್ಗಡೆ ಬರುವಂಥ ಒಂದು ಚಿಗುರಾಗಿರ್ಬೋದು, ಗ್ರೋತ್ ಆಗಿರ್ಬೋದು, ಅದರಲ್ಲಿ ಹೂಗಳು ತುಂಬ ಬೇಗ ಬರೋದಕ್ಕೆ ಇದು ಮೋಟಿವೇಟ್ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಏನು ಅಂತಂದರೆ, ನೀವು ಯಾವುದೇ ಗಿಡದಲ್ಲಿ ತುಂಬಾ ಮಣ್ಣು ಖಾಲಿ ಆಗಿಬಿಟ್ಟಿದೆ, ಪಾಟ್ ತುಂಬ ಈ ರೀತಿ ಹೋಲ್ ಆಗಿಬಿಟ್ಟಿದೆ ಅಂತಂದರೆ, ಮಣ್ಣು ತುಂಬಾ ಹೊರಟೋಗಿದೆ ಅಂತಂದರೆ ಆ ಮಣ್ಣನ್ನು ಏನು ಮಾಡಿ ಸ್ವಲ್ಪ ಫಿಲ್ ಮಾಡಿ. ಇದರಿಂದ ಮಳೆಗಾಲದಲ್ಲಿ ತುಂಬ ಮಳೆ ಆಗ್ತಾ ಇದ್ದರೆ ಅಲ್ಲಿ ನೀರು ನಿಂತಿರೋದು ತುಂಬಾ ಕಡಿಮೆ ಆಗುತ್ತೆ. ಒಂದು ವೇಳೆ ತುಂಬ ಡೀಪಾಗಿ ಮಣ್ಣು ಕೆಳಗಡೆ ಹೋಗಿಬಿಟ್ಟಿದೆ, ಮೇಲ್ಗಡೆ ತುಂಬ ಜಾಗ ಇದೆ ಅಂತಂದಾಗ ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಗಿಡಗಳು ರೂಟ್ ಆಗೋದಕ್ಕೂ ಕೂಡ ಏನು ಮಾಡುತ್ತೆ, ಇದು ಒಂದು ರೀತಿ ಕಾರಣ ಆಗುತ್ತೆ. ನೆಕ್ಸ್ಟ್ ಬಂದು ನೋಡಿ, ಈ ಗಿಡವನ್ನು ನಾನು ಪ್ರೂನಿಂಗ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಇದರಲ್ಲಿ ಗ್ರೋತ್ ಆಗಿದೆ, ಇದರಲ್ಲಿ ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಗ್ರೋತ್ ಅಂತಂದರೆ ಎಲೆಗಳು ತುಂಬಾ ಆರೋಗ್ಯಕರವಾಗಿ ಬಂದಿದೆ. ಈ ರೀತಿ ನಾವು ಪ್ರೂನಿಂಗ್ ಆವಾಗ ಮಾಡ್ತಾ ಇರೋದ್ರಿಂದ ಗಿಡಗಳಿಗೂ ಒಳ್ಳೆಯದು, ಹಾಗೂ ನಮಗೆ ಹೂಗಳನ್ನು ಹೆಚ್ಚಿಗೆ ಪಡ್ಕೊಳ್ಳೋದಕ್ಕೂ ಕೂಡ ಇದೊಂದು ರೀತಿ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಾವ ಗಿಡದ ಪ್ರೂನಿಂಗ್ ಮಾಡಬಾರ್ದು. ಈ ಸಾಫ್ಟ್ ಪ್ರೂನಿಂಗ್ ಆಯಿತು, ಹಾರ್ಡ್ ಪ್ರೂನಿಂಗ್ ಆಯಿತು, ಟಿಪ್ ಪ್ರೂನಿಂಗ್ ಆಯಿತು. ನೋಡಿ, ಈ ಗಿಡ ತಂದು ಸುಮಾರು ಒಂದು 4ರಿಂದ 5 ತಿಂಗಳು ಅಷ್ಟೇ ಆಯಿತು. ನಾನು ನರ್ಸರಿಯಿಂದ ತಂದಿರುವಂಥ ಒಂದು ಗಿಡ ಡಾರ್ಕ್ ಪಿಂಕ್, ಎಕ್ದಮ್ ಡಾರ್ಕ್ ಪಿಂಕ್ ಕಲರಲ್ಲಿ ಹೂಗಳು ಬರುತ್ತೆ. ನೋಡಿ, ಇದರಲ್ಲೂ ಕೂಡ ಕೆಲವೊಂದು ಡೆಡ್ ಶೂಟ್ಸ್ ಇದೆ. ಇದು ಪ್ರತಿಯೊಂದು ದಾಸವಾಳ ಗಿಡದಲ್ಲೂ ಬರ್ತಾನೆ ಇರುತ್ತೆ. ಇದನ್ನು ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇದರ ಏಜ್ ಅಂತಂದರೆ ಇದರ ಒಂದು ಆಯುಷ್ ಅಥವಾ ಒಂದು ವಯಸ್ಸಾಗಿರ್ಬೋದು ತುಂಬ ಚಿಕ್ಕದಿದೆ. ಅವರು ಕೂಡ ನರ್ಸರಿಯವರು ಕಟಿಂಗ್ನಿಂದ ಬೆಳೆಸಿರ್ತಾರೆ. ಆ ಕಟಿಂಗ್ಸ್ಗಳಲ್ಲಿ ಹೂಗಳು ಬಂದ ತಕ್ಷಣ ಅವರು ಮಾರಾಟಕ್ಕಿಟ್ಟಾಗ ನಾವು ಅವುಗಳನ್ನು ಪರ್ಚೇಸ್ ಮಾಡಿ ತೊಗೊಂಡು ಬರ್ತೀವಿ. ಈ ಗಿಡದ ಒಂದು ವಯಸ್ಸು ತುಂಬ ಚಿಕ್ಕದಿರುವಾಗ ಇದನ್ನು ನಾವು ಯಾವುದೇ ರೀತಿ ಪ್ರೂನಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ನರ್ಸರಿಯಿಂದ ತಂದಿದ್ದೀರಾ, 1 ವರ್ಷ ಅಥವಾ 1 ವರ್ಷದ ಮೇಲೆ ಆಗಿದೆ ಅಂತಂದರೆ ಆವಾಗ ಮಾತ್ರ ನೀವೇನು ಮಾಡ್ಬೋದು, ಸಾಫ್ಟ್ ಪ್ರೂನಿಂಗ್ ಅಥವಾ ಟಿಪ್ ಪ್ರೂನಿಂಗ್ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ 1 ವರ್ಷದ ಒಳಗಿರುವಂಥ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಲೇಬೇಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಅದು ಸ್ಟ್ರೇಟಾಗಿ ಒಂದೇ ಸ್ಟೆಮ್ ಇರುತ್ತೆ. ನೀವು ಅದರ ಒಂದು ತಲೆಯನ್ನೇ ಕಟ್ ಮಾಡಿದ್ರೆ ಕೆಲವೊಮ್ಮೆ ಆ ಗಿಡಗಳು ಒಣಗಲೂಬಹುದು, ಸ್ಟ್ರೆಸ್ಗೆ ಒಳಗಾಗಿ ಗಿಡಗಳು ಸಾಯಲೂಬಹುದು. ಹಾಗಾಗಿ ಈ ರೀತಿ ಒಂದೇ ಕಡ್ಡಿ ಇರೋವಂಥ ಗಿಡಗಳನ್ನು ಅಥವಾ ಒಂದು 6 ತಿಂಗಳು 4 ತಿಂಗಳು ವಯಸ್ಸಿನ ಒಂದು ಗಿಡ ಇದ್ದರೆ ಆ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಪ್ರೂನಿಂಗ್ ಮಾಡಿಬಿಡಿ. ಸುಮಾರು 1 ವರ್ಷ ಅಂತೂ ಆಗಿರಲೇಬೇಕು. ನೋಡಿ, ಇದು ಆವಾಗಲೇ ನಾನು ಫಸ್ಟ್ ಏನು ತೋರಿಸಿದ್ನಲ್ಲ ಆ ಒಂದು ಗಿಡದ ಬೇಬಿ ಪ್ಲಾಂಟ್ ಇದು. ಇದನ್ನು ಹಿಂದಿನ ವೀಡಿಯೋನಲ್ಲೂ ಕೂಡ ತೋರಿಸಿದ್ದೀನಿ. ನೋಡಿ ಎಷ್ಟು ಬುಷಿಯಾಗಿ ಹೆಲ್ದಿಯಾಗಿ ಇದರಲ್ಲಿ ಬ್ರಾಂಚಸ್ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಹಾರ್ಡ್ ಪ್ರೂನಿಂಗ್, ಸಾಫ್ಟ್ ಪ್ರೂನಿಂಗ್ ಮತ್ತು ಟಿಪ್ ಪ್ರೂನಿಂಗ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್.